ಮಸ್ತಾನ್ ನಮಸ್ತೆ. ನಮಸ್ಕಾರ ಅಣ್ಣ. ಏನ್ ಮಾಡ್ತಿದ್ರಿ? ಆರ್ಡರ್ ಇತ್ತು, ಹಾ, ವೇಸ್ಟ್ ಇತ್ತು, ಅದ್ ಪ್ಯಾಕ್ ಮಾಡ್ತಾ ಇದ್ದೆ. ಪ್ಯಾಕ್ ಮಾಡ್ತಾ ಇದ್ರಾ? ಹೌದಣ್ಣ. ಹೆಂಗಿದೆ ರೆಸ್ಪಾನ್ಸ್ ಹೆಂಗಿದೆ? ರೆಸ್ಪಾನ್ಸ್ ಎಲ್ಲ ಬೆಸ್ಟ್ ಆಗೈತೆ. ಹ್ಮ್. ಏನ್ ರೇಟ್ ಸೇಲ್ ಮಾಡ್ತಾ ಇದ್ದೀರಾ? ನಾನು 105 ರೂಪಾಯಿ ಅಂತ ಕೊಡ್ತಾ ಇದ್ದೀನಿ. ಕೆಜಿ? 105, 100 ರೂಪಾಯಿ. ಅದು ಹೋಲ್ಸೇಲ್ ಅಂಗಡಿ ಆಟೋಮೊಬೈಲ್ಸ್ ಗೆ. ಹೌದಾ? ಗ್ಯಾರೇಜ್ ಗೆ 120, 130. ರಿಟೇಲ್ ಹೋದ್ರೆ 120, 130. ಹೌದು. ಹೋಲ್ಸೇಲ್ ನಲ್ಲಿ ಹೋದ್ರೆ ಆಟೋಮೊಬೈಲ್ಸ್ ಹೋದ್ರೆ 110. 105, 100 ರೂಪಾಯಿ ಕೊಡ್ತಾ ಇದೀನಿ. 105, 100 ರೂಪಾಯಿ. ಅಂದ್ರೆ ಪ್ಯಾಕೆಟ್ ಮಾಡ್ಕೊಡ್ತಾ ಇದೀರಾ ಹಂಗೆ ಲೂಸ್ ಕೊಡ್ತಾ ಇದೀರಾ? ಪ್ಯಾಕೆಟ್ ತೋರಿಸ್ತೀನಿ ತಡೀರಿ. ಇದೆಲ್ಲ ಉದುರ್ ಸಿಕ್ಕಿರೋದು. ಹಾ, ಇದು 1 ಕೆಜಿ ತರ ಮಾಡ್ತಾ ಇದೀನಿ. ಹೌದಾ? 1 ಕೆಜಿ ಪ್ಯಾಕೆಟ್. ಹಾ, ಹಾ. ಇದನ್ನ ಟ್ರಾನ್ಸ್ಪರೆಂಟ್ ಕವರ್ ಹಾಕಿ ಪ್ಯಾಕ್ ಮಾಡಮ್ಮ. ಇದಕ್ಕೆ ನಿನ್ಗೆ ಈ ಕವರ್ ನಿನ್ಗೆ ಕಾಸ್ಟ್ಲಿ ಬೀಳುತ್ತೆ. ಇದು ಟ್ರಾನ್ಸ್ಪರೆಂಟ್ ಕವರ್ ಬರುತ್ತಲ್ಲ, ವೈಟ್ ಕವರ್ ಹೌದು. ಅದಕ್ಕಾಗಿ ಆದ್ರೆ ಇದು ಪ್ಯಾಕ್ ಮಾಡಿ. ಸೇಮ್ ಇಲ್ಲ, ಅದು ಹೋಲ್ಸೇಲ್ ಅಂಗಡಿ ಗೊತ್ತಿರೋದೇ. ಹಾ, 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 ಹಾ. ಅದಕ್ಕೋಸ್ಕರ ಕಮ್ಮಿದಲ್ಲಿ ನಾನೇ ತಗೊಂಡ್ಬಂದ್ಬಿಡ್ತೀನಿ. ಅಂದ್ರೆ ಇವಾಗ ನೀವು ಒಂದ್ ದಿನಕ್ಕೆ ಎಷ್ಟು ಮಾಡ್ತಾ ಇದ್ದೀರಿ ಇವಾಗ? 20, 22 ಹಂಗ್ ಮಾಡ್ತಾ ಇದೀನಿ. ಅಂದ್ರೆ ಫುಲ್ ಟೈಮ್ 1 ಗಂಟೆಗೆ 1 ಅವರ್ಗೆ ಎಷ್ಟು ಮಾಡ್ತಾ ಇದ್ದೀರಾ? 1 ಅವರ್ಗೆ ಹೆಂಗೂ ಇಲ್ಲಾಂದ್ರೆ ಒಂದ್ 2.5 3 ಕೆಜಿ ಮಾಡ್ಬೋದು. 3 ಕೆಜಿ ಆಗ್ತಾ ಇದೆಯಲ್ಲ? ಅಂದ್ರೆ ಬಟ್ಟೆ ಮೇಲೆ ಡಿಪೆಂಡ್. ಅಂದ್ರೆ ಉದ್ದ ಸ್ವಲ್ಪ ಅಗಲ ಜಾಸ್ತಿ ಬಂತಂದ್ರೆ ಉದ್ದ ಅಗಲ ಇದ್ರೆ 3 ಕೆಜಿ. ಹಾ, ಸ್ವಲ್ಪ ಸಣ್ಣಗಿದ್ರೆ ಅದೇ 2 ಕಾಲು 2.5 ಹಂಗ ಆಗುತ್ತೆ. ಅಂದ್ರೆ ಎಲ್ಲಾ ಬಟ್ಟೆನೂ ಅದೇ ತರ ಬರಕ್ ಸಾಧ್ಯನೇ ಇಲ್ಲ ಹೊರಗಡೆಗೆ. ಇಲ್ಲ, ಸ್ವಲ್ಪ ಇರುತ್ತೆ ಅಷ್ಟೇ. ಓಕೆ. ಇದು ಮಷಿನ್ ಅಲ್ಲಿ ಯಾವ ತರ ಬರ್ತಾ ಇದೆ ದಾರ? ಒಂಚೂರು ತೋರಿಸಿ ಅದನ್ನ ರನ್ ಮಾಡಿ. ತೋರಿಸ್ತೆ. ಮಷಿನ್ ರನ್ ಮಾಡ್ಲಿಕ್ಕೆ ಏನಾದ್ರು ಸಮಸ್ಯೆ ಆಗ್ತಾ ಇದೆಯಾ ನಿಮಗೆ? ಇಲ್ಲ, ಏನು ಇಲ್ಲ. ಕ್ಲೀನ್ ಆಗಿ ಬರ್ತಾ ಇದೆಯಲ್ವಾ? ಏನಾದ್ರು ಕೆಟ್ಟೋಗಿರೋದು ಪಟ್ಟೋಗಿರೋದು? ಇಲ್ಲ, ಏನು ಆಗಿಲ್ಲ ಆತರ. ಅದು ಲಬ್ಬರ್ ಏನೋ ಸ್ವಲ್ಪ ಇದಾಗಿತ್ತು, ಈ ಲಬ್ಬರ್ದು. ಹಾ, ಬೆಲ್ಟ್ ಅದ್ ಸರಿ ಮಾಡ್ಕೊಂಡೆ ನಾನು. ಬೆಲ್ಟ್. ಹೌದು, ಅದ್ ನಾನೇ ಸರಿ ಮಾಡ್ಕೊಂಡೆ. ಓಕೆ, ಓಕೆ. ಸಕ್ಕತ್ತ ಬರ್ತಾ ಇದೆ ಬಟ್ ಅದ್ ತಕೊಡ್ರಿ, ಆಚೆ ಕಡೆ ತಕೊಡ್ರಿ ದಾರನ ಇವಾಗ ಕೊಟ್ಟಿದ್ದು. ತೋರ್ಸಿ ಅದು ಹೆಂಗ್ ಬಂದಿದೆ? ಚೆನ್ನಾಗ್ ಬಂದಿದೆಯಲ್ಲ? ಚೆನ್ನಾಗ್ ಬಂದಿದೆ. ಅದು ಇದು ಕೂಡ ನೋಡಿ. ಅದು ಸೇಮೇನೆ. ಹೌದು. ಅಂದ್ರೆ ಇವಾಗ ಮಷಿನ್ ತಗೊಳೋದು ಇಂಪಾರ್ಟೆಂಟಾ ಅಥವಾ ಬಟ್ಟೆ ಕ್ವಾಲಿಟಿ ಇಂಪಾರ್ಟೆಂಟಾ? ಬಟ್ಟೆ ಕ್ವಾಲಿಟಿ ಇಂಪಾರ್ಟೆಂಟ್. ನಾನು ಎಷ್ಟು ಜನ ಕೇಳ್ತೀನಿ, ಅಣ್ಣ ನಿನ್ ಮಷಿನ್ ತಗೊಂಡಾಕ್ಷಣಕ್ಕೇನೆ ಇದ್ರಲ್ಲಿ ದಾರ ಬರೋದಿಲ್ಲ, ಅದಕ್ಕೆ ಕೊಡ್ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ ಇಂಪಾರ್ಟೆಂಟು. ಹೌದು. ರಾ ಮೆಟೀರಿಯಲ್ ಕ್ವಾಲಿಟಿ ಇದೆ ಅಂತಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ. ರಾ ಮೆಟೀರಿಯಲ್ ಕ್ವಾಲಿಟಿ ಇಲ್ಲ ಅಂದ್ರೆ ಕಮ್ಮಿ ರೇಟಿಗೆ ನಿಮ್ಗೆ ಸಿಕ್ಬಿಡುತ್ತೆ, ಬಟ್ ವೇಸ್ಟೇಜ್ ಜಾಸ್ತಿ ಹೋಗುತ್ತೆ. ಪ್ಲಸ್ ಆಟೋಮೊಬೈಲ್ಸ್ ನಲ್ಲಿ ಆಗ್ಲಿ ಗ್ಯಾರೇಜ್ ನಲ್ಲಿ ಆಗ್ಲಿ ಅದಕ್ಕೆ ವ್ಯಾಲ್ಯೂ ಕಮ್ಮಿ ಇರುತ್ತೆ, ಒಂದ್ಸತಿ ತಗೊಳ್ಳೋರು ಇನ್ನೊಂದ್ಸತಿ ತಗೊಳೋದಿಲ್ಲ. ಅದಕ್ಕೆ ದಯವಿಟ್ಟು ಕ್ವಾಲಿಟಿ ಬಟ್ಟೆನ ತಗೊಳ್ಳಿ. ಆ ಬಟ್ಟೆ ಕ್ವಾಲಿಟಿ ಇದ್ರೆ ಅಷ್ಟೇನೆ ನಿಮಗೆ ಅದು ವ್ಯಾಲ್ಯೂಬಲ್, ಸೇಲ್ಸ್ ಚೆನ್ನಾಗಾಗುತ್ತೆ. ಪ್ಲಸ್ ಕ್ವಾಲಿಟಿನೂ ವೇಸ್ಟೇಜ್ ಜಾಸ್ತಿ ಹೋಗೋದಿಲ್ಲ. 2 ರೂಪಾಯಿಗೆ ಅಥವಾ 3 ರೂಪಾಯಿಗೋಸ್ಕರ ಕಡಿಮೆ ಬಟ್ಟೆ ಸಿಕ್ತು ಅಂತ ಹೇಳ್ಬಿಟ್ಟು ಎಲ್ಲೆಲ್ಲೋ ತಗೊಂತಾರೆ, ಬಟ್ ಏನ್ ಬಂತು ಪ್ರಯೋಜನ?
ಏನಿಲ್ಲ, ವೇಸ್ಟೇಜ್ ಜಾಸ್ತಿ ಹೋಗುತ್ತೆ ಅಷ್ಟೇ. ವೇಸ್ಟೇಜ್ ಜಾಸ್ತಿ ಹೋಗುತ್ತೆ. ಅದೇ ಕಸ್ಟಮರ್ ಕೂಡ ಹೋಗ್ತಾರೆ, ವೇಸ್ಟೇಜ್ ಹೋದ್ರೆ ಪರವಾಗಿಲ್ಲ, ಹೌದು ಕಸ್ಟಮರ್ಸ್ ಹೋಗ್ತಾರೆ. ಹೌದು. ಅಂದ್ರೆ ಇವಾಗ ನಿಮಗೆ ರಾ ಮೆಟೀರಿಯಲ್ ಏನ್ ರೇಟ್ ಸಿಕ್ತು, 65 ರೂಪಾಯಿ ಸಿಕ್ತು. ನಿಮ್ ಇವಾಗ 105 ರೂಪಾಯಿ 110 ರೂಪಾಯಿ ನೀವು ಸೇಲ್ ಮಾಡ್ಕೊಂತಿದ್ದೀರಾ. ಏನ್ ರೇಟ್, ಎಷ್ಟು ನಿಮಗೆ ಪ್ರಾಫಿಟ್ ಆಗಿದೆ ಹೇಳಿ ಒಂದ್ ಕೆಜಿಗೆ? ಇವಾಗ 100 ಅಂದ್ರೆ ಕೆಜಿಗೆ 105 ರೂಪಾಯಿಗೆ ನೀವು ಸೇಲ್ ಮಾಡ್ತಾ ಇದ್ದೀರಾ, 65 ರೂಪಾಯಿ ನಿಮ್ಗೆ ಸಿಕ್ಕಿದೆ. 40 ರೂಪಾಯಿ ಅಂತೂ ಮಿನಿಮಮ್ ನಿಮಗೆ ಪ್ರಾಫಿಟ್ ಬಂತಾ? ಬಂತು. ಇಲ್ಲ, 40 ರೂಪಾಯಿ ಅಂದ್ರೆ ಅದು ವೇಸ್ಟೇಜ್, ಅದನ್ನು ತೆಗೆದ್ರೆ ಒಂದ್ 30 ರೂಪಾಯಿ. 30 ರೂಪಾಯಿ ಇಟ್ಕೊಳ್ಳಿ. ಒಂದ್ ದಿನಕ್ಕೆ 25 ಕೆಜಿ ಅಂತೂ ಮಾಡ್ಬೋದಾ? ಮಾಡ್ಬೋದು. 25 ಇಂಟು 30 ರೂಪಾಯಿ ಎಷ್ಟಾಯ್ತಪ್ಪ ಒಂದ್ ದಿನದ್ದು ನಿಮ್ದು ಅರ್ನಿಂಗ್? 750 ರೂಪಾಯಿ ಆಯ್ತು. ಕರೆಕ್ಟ್ ಅಲ್ವಾ? ಯಾಕೆ ಮಾಡೋದಿಲ್ಲ? ಅಂದ್ರೆ ಮಾಡಕ್ ಇಂಟ್ರೆಸ್ಟ್ ಇದೆ ಜನಕ್ಕೆ, ಬಟ್ ಭಯ ಬೀಳ್ತಾವ್ರೆ. ಇದು ಹೌದು. ಇಲ್ವೋ, ಆಗುತ್ತೋ ಇಲ್ವೋ, ಇದನ್ ಮಾಡಿದ್ರೆ ನನಗೆ ಏನಾದ್ರು ಉಳ್ಕೊಳತ್ತೋ ಇಲ್ವೋ ಅನ್ನೋದ್ ಭಯ ಇದೆ. ಆ ಭಯನ ಕೆಲವೊಬ್ರು ಮಿಸ್ಗೈಡ್ ಮಾಡಿ ಹುಟ್ಟಾಕ್ತಾ ಇದ್ದಾರೆ. ಹೌದು, ನೋಡಿದಿರಾ ವಿಡಿಯೋ ಅದನ್ನ? ನೋಡಿದೀನಿ ನಾನು ಅದು. ಇವಾಗ ಅವನ್ಗೆ ಇವಾಗ ನೀವು ಏನ್ ಹೇಳ್ಬೋದು ಇವಾಗ ಅವ್ರಿಗೆ? ಈ ತರ ಒಬ್ರನ್ನ ಮಿಸ್ಗೈಡ್ ಮಾಡ್ಲಿಕ್ಕೆ ಬರ್ತಾರಲ್ಲ, ಅವ್ರಿಗೆ ಏನ್ ಹೇಳ್ಬೋದು ನೀವು? ಅವರು ಏನಂದ್ರೆ ಒಂದ್ ತಪ್ಪದಾರಿ ತೋರಿಸ್ತಾವ್ರ ಅಷ್ಟೇ. ದುಡಿಬಹುದು, ನಾನ್ ಹೆಂಗಿಲ್ಲ ಅಂದ್ರೆ ಒಂದ್ ಕ್ವಿಂಟಲ್ ಮೇಲೆ 3500 ರೂಪಾಯಿಂದ 4000 ರೂಪಾಯಿ ದುಡಿತಾ ಇದೀನಿ, ಅದು 4-5 ದಿವಸದಲ್ಲಿ. ಓಕೆ, ಯಾವನ್ ಕೊಡ್ತಾನೆ 4-5 ದಿವಸದಲ್ಲಿ 5000 ರೂಪಾಯಿ, 3000 ರೂಪಾಯಿ, 4000 ರೂಪಾಯಿ? ಹೌದು. ಅಂದ್ರೆ ದುಡಿಬೇಕು ಅಂತ ಹೇಳಿ ಮನ್ಸಿದೆ, ಬಟ್ ಅವ್ರಿಗೆ ದಾರಿ ತೋರಿಸ್ಬೋದು, ಬಟ್ ನಂಬಿಕೆ ಇದ್ದು ಮಾಡ್ಕೊಂಡು ಕಷ್ಟ ಬೀಳೋರ್ಗೆ ದುಡಿಮೆ ಆಗುತ್ತೆ. ನಾವ್ ಅವ್ರಿಗೆ ಮಷಿನ್ ಕೊಡ್ಸಿ, ರಾ ಮೆಟೀರಿಯಲ್ ಕೊಡ್ಸಿ ಮಷೀನಿಗೆ ಬಟ್ಟೆನೂ ಕೊಟ್ಟು ಅದನ್ನ ಸೇಲ್ ಮಾಡಿ ದುಡ್ಡು ತಗೊಂಡು ಕೊಡಕ್ಕಾಗತ್ತಾ? ಆಗೋದಿಲ್ಲ ಅಲ್ವಾ? ಏನು ಮಾಡಕ್ಕಾಗೋದಿಲ್ಲ. ನಾನು ಇವಾಗ ಈ ತರ ಇವಾಗ ಯಾರು ಮಾಡ್ತಾ ಇದ್ದಾರೆ, ಯಾರು ಸ್ವಲ್ಪ ಅರ್ನಿಂಗ್ ಮಾಡ್ಕೊಂತ ಇದ್ದಾರೆ, ಅವ್ರದ್ದು ಪ್ರತಿಯೊಬ್ಬರದನ್ನು ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಾಡಿ ನಾವು ಒಳ್ಳೇದೇ, ಆದ್ರೆ ನಾನು ಇನ್ನೊಂದ್ ಏನ್ ಹೇಳ್ತಾ ಇದೀನಿ ಅಂದ್ರೆ, ನಾನು 120 ರೂಪಾಯಿ ಕೊಡ್ತಾ ಇದೀನಲ್ಲ, ಒಂದ್ ಕ್ವಿಂಟ್ಲ್ ಅಲ್ಲಿಂದ 100 ಕೆಜಿ ಎಷ್ಟು 6000 ರೂಪಾಯಿ ತಗೊಂಡ್ಬಂದೆ, 6500, 6000 ರೂಪಾಯಿ ಅನ್ಬಿಟ್ಟು 120 ರೂಪಾಯಿ ಕೊಟ್ರೆ ಅದೇ ಡಬಲ್ ಕಾಸ್ಟ್ ನನ್ ಬರುತ್ತೆ. ಅದು ವೇಸ್ಟೇಜ್ ಹೋದ್ರು ಟೆನ್ಷನ್ ಇಲ್ಲ. ಹೌದು, ಅದೇ 6000 ರೂಪಾಯಿ ನನ್ಗೆ ಉಳಿಯುತ್ತೆ. ಹೌದು, ಅದನ್ನ ಯಾವ ಜಾಗದಲ್ಲಿ ನಾವು ಅದನ್ನ ಸೇಲ್ ಮಾಡ್ಬೇಕು, ಅದನ್ನ ಫಸ್ಟ್ ನಾವು ಕಂಡುಹಿಡಿಬೇಕು. ಹೌದು, ನೀವು ಕಡಿಮೆ ಇವಾಗ ನೀವು ಒಂದು ದಿನಕ್ಕೆ 100 ಕೆಜಿ ಮಾರಕ ಹೋಗ್ಬಾರ್ದು. ಬರೀ 10 ಕೆಜಿ ಫಸ್ಟ್ ಒಂದ್ ಅಂಗಡಿಗೆ ಅದನ್ನ ಕ್ವಾಲಿಟಿಯಾಗಿ ತಗೊಂಡೋಗ್ ಕೊಡಿ. ಕೆಲವರು ಧೂಳ್ನ ಬಂದೇ ಬರುತ್ತೆ, ಕಾಟನ್ ಅಂದ್ಮೇಲೆ ಧೂಳ್ ಬಂದೇ ಬರುತ್ತೆ, ಅದನ್ನ ಕ್ಲೀನ್ ಕೊಡಬೇಕು. ಅದನ್ನ ಕ್ಲೀನ್ ಆಗಿ ಪ್ಯಾಕ್ ಮಾಡ್ಬೇಕು, ಅದನ್ನ ಒಂದು ಆಟೋಮೊಬೈಲ್ಸ್ ಕೊಡ್ಬೇಕು, ಅಥವಾ ಆಟೋಮೊಬೈಲ್ಸ್ ಅಥವಾ ಇನ್ನೊಂದು ಗ್ಯಾರೇಜು, ಪೆಟ್ರೋಲ್ ಬಂಕ್, ಬೇಕರಿಗಳು ಎಲ್ ಕೊಟ್ರು ತಗೊಂತಾರೆ. ವೇಸ್ಟೇಜ್ ಅದು ಎಲ್ ಬೇಕಾದ್ರೂ ಯೂಸ್ ಆಗುತ್ತೆ. ಬಟ್ ಅದನ್ನ ನಾವ್ ಯಾವ ತರ ಅದನ್ನ ಪ್ರಿಪೇರ್ ಮಾಡಿ ತಗೊಂಡೋಗ್ ಕೊಡ್ಬೇಕು ಅನ್ನೋದ್ ಮೇನ್ ಆಗುತ್ತಲ್ವಾ? ಇವನ್ ನೀವ್ ಯಾವ ತರ ಮಾಡ್ತಿದ್ರೆ, ಯಾವ ತರ ಒಂದು ಅದನ್ನ ಮೆಟೀರಿಯಲ್ ನ ನಿಮಗ್ ಡಿಮ್ಯಾಂಡ್ ಆಗಿದೆ, ಅದನ್ನ ನೀವ್ ಹೆಂಗ್ ಮಾಡ್ತಿದ್ರೆ ಸ್ವಲ್ಪ ಹೇಳ್ಬಿಡಿ ಜನಕ್ಕೆ. ನಾನು ಫಸ್ಟ್ ಮಾಡುವಾಗ ನಂಗೆ ಅಷ್ಟೊಂದು ಗೊತ್ತಿದ್ದಿಲ್ಲ, ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ಬಂದಿದ್ ನಿಮ್ಮ ಹತ್ರ. ಓಕೆ, ಜಾಸ್ತಿ ಧೂಳು ಉದಿಸ್ತಾ ಇದ್ದಿಲ್ಲ, ಕಮ್ಮಿ ಅದ್ರಲ್ಲೂ ಇರ್ತಾ ಇತ್ತು. ಆಮೇಲೆ ಅವರೇ ಹೇಳ್ಕೊಟ್ರು, ಆಟೋಮೊಬೈಲ್ಸ್ ಅವರೇ, ಗ್ಯಾರೇಜ್ ಅವರೇ, ಧೂಳು ಐತೆ ಇಷ್ಟು ಇದ್ರೆ ಆಗಲ್ಲ, ಕ್ಲೀನ್ ಆಗಿ ಉದಿಸ್ಬೇಕು ಅನ್ಬಿಟ್ಟು. ನಾನ್ ಸರಿ ಅನ್ಬಿಟ್ಟು ಕ್ಲೀನ್ ಆಗಿ ಕೊಡ್ತಾ ಇದ್ದೆ. ಇವಾಗ ಹೆಂಗಿಲ್ಲ ಅಂದ್ರೂನು ಒಂದ್ ವಾರಕ್ಕೆ 1 ಕ್ವಿಂಟಲ್ ಸೇಲ್ ಮಾಡ್ತೀನಿ ನಾನು. ಆಗ್ತಾ ಇದ್ಯಾ? ಆಗ್ತಾ ಇದೆ. ಅಲ್ಲ, ಕರೆಕ್ಟ್ ಆಗಿ ಹೇಳಿ. ನೀವು ಹೇಳೋ ಒಂದು ಉದ್ದೇಶ ಇನ್ನೊಬ್ರಿಗೆ ಪ್ರಾಬ್ಲಮ್ ಅಂತ ಅನ್ನಿಸ್ಬಾರ್ದು. ನಿಮ್ಮನ್ನ ಇಲ್ಲ, ಆ ಜನರಿಗೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಆಟೋಮೊಬೈಲ್ಸ್ ಇಂದ ಗ್ಯಾರೇಜ್ ಗಳಿಗೆ ಹೋಗಿ, ಆಟೋಮೊಬೈಲ್ಸ್ ಒಂದು 20 ಕೆಜಿ ತಗೊಳ್ತಾನೆ ಅಂದ್ರೆ ಗ್ಯಾರೇಜ್ ಅಲ್ಲಿ 10 ಕೆಜಿ ತಗೊಂಡ್ರೆ ಅದೇ ಕಾಸು. ಹೌದು, ಗ್ಯಾರೇಜ್ ಅಲ್ಲಿ ಹೋದ್ರೆ ಇನ್ನ ಬೆಸ್ಟ್ ಕಾಸು ಉಳಿಯುತ್ತೆ. ಹೌದು. ಓಕೆ ಮಸ್ತಾನ್, ಏನಿಲ್ಲ, ಇದನ್ನ ನಾವು ಈ ತರ ಒಂದು ಬಿಸ್ನೆಸ್ ನಮ್ ಕರ್ನಾಟಕದಲ್ಲಿ ಇರ್ಲಿಲ್ಲ ಇದುವರೆಗುನುವೆ. ಅದನ್ನ ತಮಿಳ್ನಾಡಿನಲ್ಲಿ ಅಷ್ಟೇನೆ ಮಾಡ್ತಾ ಇದ್ರು. ಈಗ ನೋಡಿ, ನಮ್ಗೆ ಇವಾಗ ಅಲ್ಲಿಂದ ಇಂಪೋರ್ಟ್ ಮಾಡಿಸ್ಕೊಂಡ್ರು ನಮ್ಗೆ 2 ರೂಪಾಯಿ ಪ್ರಾಫಿಟ್ ಅಂತೂ ಇದ್ದೇ ಇದೆ.
ನಾವು ಮಾಡಿಸ್ಕೊಂಡಲ್ಲೇ ಇಲ್ಲೇ ನಾವು ಪ್ರಿಪೇರ್ ಮಾಡಿದ್ರು ನಮ್ಗೆ ₹2 ಪ್ರಾಫಿಟ್ ಇದ್ದೇ ಇದೆ. ಬಟ್ ಅಲ್ಲಿ ಕೆಲಸ ಮಾಡಿ ದುಡ್ಕೊಂತಾ ಇದ್ದಾರೆ ಜನ. ಅದೇ ಕೆಲ್ಸನ ನಮ್ಮ ಕರ್ನಾಟಕದಲ್ಲಿ ನಮ್ಮವರು ಮಾಡಿ ದುಡ್ಕೊಳಕ್ ಆಗಲ್ವಾ? ಆಗುತ್ತೆ. ಆದ್ರೆ ಕಷ್ಟ ಬೀಳ್ದಲ್ಲೇನೆ ದುಡಿಮೆ ಯಾವತ್ತೂ ಆಗೋದಿಲ್ಲ. ಅದೇ 20 ಕೆಜಿ 25 ಕೆಜಿ ನಾನ್ ಮಾಡ್ತೀನಲ್ಲ, ಅದ್ ಕರೆಕ್ಟ್ ಆಗಿ ಕುತ್ಕೊಂಡ್ ಮಾಡ್ಬೇಕು. ಇಲ್ಲಿ ಸ್ವಲ್ಪ ಹೊತ್ತು ಮಾಡ್ಕೊಂಡು ಬೇರೆ ಜಾಗದಲ್ಲಿ ಹೋಗ್ಬಿಟ್ಟು ತಿರ್ಗಾ ಬಂದು ಮಾಡಿದ್ರೆ ಆಮೇಲೆ ಏನೋ ಅವನು ವಿಡಿಯೋದಲ್ಲಿ ಅಷ್ಟ್ ಕೆಜಿ ಅಲ್ದ ಬಂದಿಲ್ಲ ಅಲ್ಲ ಅಂದ್ಬಿಟ್ಟು ಅವ್ರಿಗೊಂದು ಇದಾಗುತ್ತೆ. ಅದು ಕರೆಕ್ಟ್ ಆಗಿ ಕುತ್ಕೊಂಡ್ ಮಾಡಿದ್ರೇನೆ ಅಷ್ಟು ತೆಗಿಬಹುದು. ಒಂದ್ ದಿವಸಕ್ಕೆ ₹500 ₹700 ದುಡ್ಕೋಬಹುದು. ಅದ್ರ ಅದು ಮಾಡಿದ ತಕ್ಷಣ ಬರಲ್ಲ ಅದು ಕಾಸು. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ವಾರದಲ್ಲಿ ಒಂದ್ಸತಿ ಕೊಡಿ, ಕಾಸು ಬರುತ್ತೆ. ಖಂಡಿತ. ಓಕೆ 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 ಮರ್ತನ್, ಅದು ಇನ್ನೊಂದ್ಸತಿ ಮಷೀನ್ ಅಲ್ಲಿ ಏನಾರ ಸಮಸ್ಯೆ ಇದುವರೆಗೂ ನಿಮಗೆ ಬಂದಿತ್ತಾ? ಇಲ್ಲ ಇದುವರೆಗೆ ಏನು ಬಂದಿಲ್ಲ. ಓಕೆ, ಅದ್ ಮಷೀನ್ ಅಲ್ಲಿ ಸಮಸ್ಯೆ ಬರುತ್ತಾ ಅಥವಾ ನಾವು ಏನಾದ್ರು ಪ್ರಾಬ್ಲಮ್ ಮಾಡ್ಕೊಂಡ್ರೆ ಅಷ್ಟೇನೆ ಬರುತ್ತಾ? ಅದನ್ನೇ ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಐಡಿಯಾ ಇದೆಯಾ? ನೋಡಿ, ಹಾ ಇಲ್ಲಿ ಕೆಳಗಡೆ ಒಂದು ರೋಲರ್ ಇರುತ್ತೆ, ಅಲ್ಲೊಂದು ಇಲ್ಲೊಂದು ಇರುತ್ತೆ, ಇಲ್ಲೊಂದು ರೋಲರ್ ಇರುತ್ತೆ ರಬ್ಬರ್ದು. ಓಕೆ, ಅದು ನಾವು ಬಟ್ಟೆ ಸಿಂಗಲ್ ಆಗಿ ಕೊಡ್ಬೇಕು. ಓಕೆ, ಅವನದು ಸರಿ ಜಾಸ್ತಿ ಪ್ರೊಡಕ್ಷನ್ ತೆಗಿಬೇಕು ಅಂದ್ಬಿಟ್ಟು ನಾವು ಜಾಸ್ತಿ 2-3 ಬಟ್ಟೆ ಹಾಕಿದ್ರೆ ರೋಲರ್ ಹೋಗುತ್ತೆ. ಓಕೆ, ಅದನ್ನ ನಾವು ಮಾತ್ರ ಅದೇನಾಗ್ಲಿ ಅದನ್ನ ನಾವಾಗ ಮಾಡ್ಕೊಳ್ಳೋದಷ್ಟೇ. ಅದು ಮಿಷಿನ್ ಏನು ಆಗಲ್ಲ. ಓಕೆ, ಅಂದ್ರೆ ಅಲ್ಲಿ ಅದೇ ನಾವು ಕರೆಕ್ಟ್ ಆಗಿ ಬಟ್ಟೆ ಕೊಟ್ಬಿಟ್ಟು ನಾವು ಕ್ಲೀನ್ ಆಗಿ ಇಟ್ಕೊಂಡ್ರೆ ಅದ್ ಮಿಷಿನ್ 1 ವರ್ಷ ಅಲ್ಲ 10 ವರ್ಷ ಆದ್ರೂ ಹಂಗೆ ಇರುತ್ತೆ. ಅಂದ್ರೆ ಅದನ್ನ ಬಟ್ಟೆ ಕ್ಲೀನ್ ಆಗಿ ಕೊಟ್ರೆ ಸರಿಯಾಗಿ ಬರುತ್ತೆ ಅಂತ. ಹೌದು, ಬಟ್ಟೆನ ಸರಿಯಾಗಿ ಕೊಡ್ಲಿಲ್ಲ ಅಂತಂದ್ರೆ ಸಮಸ್ಯೆ. ಕೊಡ್ಬೇಕು. ಆಮೇಲೆ ವಾರದಲ್ಲಿ ಒಂದ್ಸತಿ ಈ ಬೇರಿಂಗ್ಗಳಿಗೆ ಆಯಿಲ್ ಹಾಕೋಬೇಕು. ಓಕೆ, ನೀವು ಅದನ್ನೆಲ್ಲ ಮಾಡ್ಕೊಂತಿದ್ದೀರಾ? ಹೌದು, ಇಲ್ಲಿ ಕನ್ನಡ ಕೂಡ ಇದಾವೆ, ಇನ್ನೂ ಕನ್ನಡ. ಅದು ನಾನು ವಾರದಲ್ಲಿ ಒಂದ್ಸತಿ ಹಾಕೊಳ್ತಾ ಇದ್ದೀನಿ. ಓಕೆ, 1 ಡ್ರಾಪ್ ಆಯಿಲ್ ಹಾಕೊಂತಿದ್ದೀರ ಅಲ್ಲಿಗೆ? ಹೌದೌದು. ಓಕೆ, ಸ್ಮೂತ್ ಆಗಿ ಓಡ್ತಾ ಇದೆಯಾ? ಆಯಿಲ್ ಹಾಕೊಂಡು ಕ್ಲೀನ್ ಆಗಿ ಮೇಂಟೈನ್ ಮಾಡಿಸ್ಕೊಂಡ್ರೆ ಸ್ಮೂತ್ ಆಗಿ ಓಡುತ್ತಲ್ವಾ? ಸ್ಮೂತ್ ಆಗಿ ಫಸ್ಟ್ ಸೌಂಡ್ ಬರ್ತದೆ ಕಿಚ್ ಅನ್ಬಿಟ್ಟು. ಆಮೇಲೆ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ದೆ ಇಲ್ಲಿ. ಓಕೆ, ಆಮೇಲೆ ಸೌಂಡ್. ಓಕೆ, ಇವಾಗ ಯಾವ್ದೇ ಮಷಿನರಿ ಆಗಿದ್ರು ಸರಿ, ಯಾವ್ದೇ ಮೋಟರ್ ಬೈಕ್ ಕಾರು ಏನೇ ಆದ್ರೂ ಸರಿ, ಅದನ್ನ ಕೇರ್ ಮಾಡಿದ್ರೆ ಅದ್ರಾಗ ಏನು ಪ್ರಾಬ್ಲಮ್ ಬರೋದಿಲ್ಲ. ಇಲ್ಲ, ಅದನ್ನ ನಾವು ಕೇರ್ ಮಾಡ್ಲಿಲ್ಲ ಅಂತಂದ್ರೆ ಬಂದೇ ಬರುತ್ತೆ ಪ್ರಾಬ್ಲಮ್. ಅದು ಮಷೀನ್ ಗಾಡಿಗಳನ್ನ ನಾವು ಹೆಂಗ್ ಸರ್ವಿಸ್ ಮಾಡ್ಕೊಳ್ತಾರ ಆತರ ಇದಕ್ಕೂ ಮಾಡ್ಕೊಂಡ್ರೆ ಅದು ಹಂಗೆ ಇರುತ್ತೆ. ಹೌದು, ಅದ್ ಬಿಟ್ಬಿಟ್ಟು ನಾನು ದುಡ್ಡು ಕೊಟ್ಟಿದ್ದೀನಿ ಇದು ಹೆಂಗ್ ರಿಪೇರಿಗೆ ಬಂತು ಅಂತ ಕೇಳಿದ್ರೆ ಏನ್ ಹೇಳ್ತೀಯ ಅವರಿಗೆ? ಅದು ಅಂತವ್ರು ಅವ್ರವರೇ ಮಾಡ್ಕೊಂಡಿರೋದು. ಅವ್ರಾಗ ಮಾಡ್ಕೊಂಡು ನಿಮ್ಮ ಹತ್ರ ಕೇಳಕ್ಕೂ ಆಗಲ್ಲ ಅದು. ಅದೇ ನೀವು ಹೇಳ್ತೀರಿ, ನೀವು ಈ ತರ ತಪ್ಪೈತೆ ಹಿಂಗ್ ಮಾಡ್ಬೇಕು ಅನ್ಬಿಟ್ಟು ನೀವು ಹೇಳ್ತೀರಾ, ನಿಮ್ ಮೆಕ್ಯಾನಿಕ್ ಕೂಡ ಕಳಿಸ್ತೀರಾ ನೀವು? ಹೌದು, ಮೆಕ್ಯಾನಿಕ್ ಹೋಗ್ತಾರೆ, ಅದನ್ನ ರೆಡಿ ಮಾಡಿ ಕೊಟ್ಟು ಬರ್ತಾರೆ. ಬಟ್ ಅದು ಅವ್ರು ಕ್ಲೀನ್ ಆಗಿ ಅದನ್ನ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತಾರೆ. ನಾವ್ ಎಷ್ಟು ಸಾರಿ ಹೋಗಿ ನಾವು ರೆಡಿ ಮಾಡ್ಕೊಟ್ರುನುವೆ ಅದು ಅವ್ರು ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗಲ್ಲ, ಅವ್ರಿಗೆ ಲಾಸ್. ಹೌದು, ಮಿಷಿನ್ ಒಂದ್ 2-3 ದಿವಸ ನಿಲ್ಲುತ್ತೆ. 2-3 ದಿವಸ ನಿಲ್ಸಿದ್ರೆ ₹1,500 ₹2,000 ಹೋಗುತ್ತೆ. ಹೌದು, ಅಲ್ಲ ಇವಾಗ ಮಷಿನ್ ಕೆಟ್ಟೋಯ್ತು ಅಂತಂದ್ರೆ ಅದನ್ನ ಇವಾಗ ಯಾವ್ದೇ ಬೈಕ್ ಆಗ್ಲಿ ಯಾವ್ದೇ ಕಾರೇ ಆಗಿರ್ಲಿ ಅದಕ್ಕೊಂದು ಡ್ಯೂರೇಷನ್ ಅಂತ ಇರುತ್ತೆ, ಲಿಮಿಟ್ ಅಂತ ಇರುತ್ತೆ. ಅದನ್ನ ಪದೇ ಪದೇ ಒಂದ್ ನಟ್ಟು ಬೋಲ್ಟ್ನೇ ಆಗ್ಲಿ ಬಿಚ್ಚೋದು ಹಾಕೋದು ಮಾಡ್ತಾನೆ ಇದ್ರೆ ಎಷ್ಟ್ ಸರಿ ಬಿಚ್ಚ ಹಾಕ್ತೀರಾ ನಟ್ಟು ಬೋಲ್ಟ್ನ? 4-5 ಸತಿ ಬಿಚ್ಚ ಹಾಕೋದ್ರೊಳಗೆ ಹೋಯ್ತದು. ಅದನ್ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಆ ತರ ಹ್ಯಾಂಡಲ್ ಮಾಡ್ಕೊಂಡ್ರೆ ಏನಾಗುತ್ತೆ? ಏನು ಆಗಂಗಿಲ್ಲ. ಅದು ಈಗ ನಂದೇ ಮಿಷನ್ 3 ವರ್ಷದಿಂದ ಓಡ್ತಾ ಇದೆಯಪ್ಪ, ಏನು ಆಗಿಲ್ಲ. ಅದ್ ನಿಮ್ ತರನೇ ಫಸ್ಟ್ ನಾನು 2 ಸತಿ ನಾನೇ ಕೆಡಿಸ್ಕೊಂಡಿದ್ದೆ ಅದನ್ನ, ಯಾವಾಗ ಸ್ಟಾರ್ಟಿಂಗ್ ನಲ್ಲಿ. ಅದಾದ್ಮೇಲೆ ಅದ್ರ ಬಗ್ಗೆ ನನ್ಗೆ ಐಡಿಯಾ ಬಂತು, ಅದಾದ್ಮೇಲೆ ಅದು ಪ್ರಾಬ್ಲಮ್ ಬರ್ಲಿಲ್ಲ.
ಸೊ ಹಂಗಾಗಿ ಅದನ್ನ ಹ್ಯಾಂಡಲ್ ಮಾಡ್ಕೊಬೇಕು, ಆಗುತ್ತೆ ಅಷ್ಟೇನೆ. ಸರಿ ಮತ್ತನ್ ಆಯ್ತು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಸರಿ. ಓಕೆ ಮಾ, ಥ್ಯಾಂಕ್ ಯು. ಸರಿನಾ.